ಜ್ಞಾನಬಿಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಸಂಧಿಗಳ ವಿಧಗಳು ಮತ್ತು ಕನ್ನಡ ಸಂಧಿಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಸಂಸ್ಕೃತ ಸಂಧಿಗಳು, ಅದರಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿಗಳನ್ನು ನಾವು ಸಂಸ್ಕೃತದ ಸ್ವರ ಸಂಧಿಗಳಂತ ಕರಿತೀವಿ. ಇನ್ನು ಜಸ್ತ್ವ ಸಂಧಿ, ಚುತ್ವ ಸಂಧಿ, ಅನುನಾಸಿಕ ಸಂಧಿಗಳನ್ನು ಸಂಸ್ಕೃತದ ವ್ಯಂಜನ ಸಂಧಿ ಅಂತಂದೇಳಿ ಕರಿತೀವಿ. ಈ ಒಂದು ವಿಡಿಯೋದಲ್ಲಿ ಸಂಸ್ಕೃತದ ಸ್ವರ ಸಂಧಿಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸಂಸ್ಕೃತದ ಸ್ವರ ಸಂಧಿಗಳಲ್ಲಿ ಮೊದಲನೇದಾಗಿ ಸವರ್ಣ ದೀರ್ಘ ಸಂಧಿ. ಸ್ವರಗಳು ಒಂದರ ಮುಂದೊಂದು ಬಂದು ಅವೆರಡರ ಸ್ಥಾನದಲ್ಲಿ ಅದೇ ದೀರ್ಘ ಸ್ವರವು ಆದೇಶವಾಗಿ ಬರೋದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಅಂತಂದೇಳ್ಬಿಟ್ಟು ಕರಿತೀವಿ. ಉದಾಹರಣೆ ನೋಡೋದಾದ್ರೆ, ಇಲ್ಲಿ ದೇವಾಲಯ ಅನ್ನುವಂಥ ಒಂದು ಪದವನ್ನು ಬಿಡಿಸಿ ಬರೆದಾಗ ದೇವ ಪ್ಲಸ್ ಆಲಯ ಅಂತಂದೇಳ್ಬಿಟ್ಟು ಆಗ್ತದೆ. ಹೌದಾ? ಇಲ್ಲಿ ದೇವ ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಆ ಸ್ವರ ಬಂದಿದೆ. ಇನ್ನು ಉತ್ತರ ಪದದಲ್ಲಿರುವಂಥ ಮೊದಲ ಅಕ್ಷರ ಹಾ ಬಂದಿದೆ. ಅಂದರೆ ಇವೆರಡೂ ಕೂಡ ಸ್ವರಗಳು. ಇವೆರಡರ ಒಂದು ಸ್ವರಗಳ ಮುಂದೆ ಅದೇ ದೀರ್ಘ ಸ್ವರವು ದೇವಾಲಯ, ಹೌದಾ, ಅದೇ ದೀರ್ಘ ಸ್ವರವ ಆದೇಶವಾಗಿ ಬರೋದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಅಂತಂದೇಳ್ಬಿಟ್ಟು ಕರಿತೀವಿ. ಅದೇ ರೀತಿಯಾಗಿ ಗುರು ಪ್ಲಸ್ ಉಪದೇಶ, ಗುರು ಅನ್ನುವಂಥದ್ದು ಸ್ವರ ಹೌದಾ. ಇನ್ನು ಗುಣಸಂಧಿ, ಆ ಕಾರಗಳ ಮುಂದೆ ಈ ಕಾರಗಳು ಪರವಾದರೆ ಹೇ ಕಾರವು, ಉ ಕಾರಗಳು ಪರವಾದರೆ ಹೋ ಕಾರವು, ರು ಕಾರವು ಪರವಾದರೆ ಅರ್ಕಾರವು ಆದೇಶವಾಗಿ ಬರೋದನ್ನು ನಾವು ಗುಣಸಂಧಿ ಅಂತಂದೇಳ್ಬಿಟ್ಟು ಕರಿತೀವಿ. ಇಲ್ಲಿ ಉದಾಹರಣೆ ನೋಡೋದಾದರೆ, ಚಂದ್ರೋದಯ ಎಂಬ ಪದವನ್ನು ಬಿಡಿಸಿ ಬರೆದಾಗ ಚಂದ್ರ ಅಂದರೆ ಚಂದ್ರ ಅನ್ನುವಂತಹ ಒಂದು ಪೂರ್ವ ಪದದ ಕೊನೆಯ ಅಕ್ಷರ ಆ ಒಂದು ಪ್ರೊನೌನ್ಸಿಯೇಷನ್ ಬಂದಿದೆ. ಅದೇ ರೀತಿಯಾಗಿ ಉದಯ ಹೂ ಬಂದಿದೆ. ಇಲ್ಲ ಹೌದಾ, ಇಲ್ಲಿ ಏನು ಬರ್ತೈತಿ, ನೆಕ್ಸ್ಟ್ ಚಂದ್ರೋ ಹೋ ಬರ್ತೈತಿ. ಪ್ರೊನೌನ್ಸಿಯೇಷನ್ ಏನು ಬರುತ್ತೆ, ಹೋ ಬರುತ್ತೆ. ಅಂದರೆ ಆ ಕಾರಗಳ ಮುಂದೆ ಹೂಕಾರವು ಬಂದಾಗ ಅಲ್ಲಿ ಹೋಕಾರವು ಆದೇಶವಾಗಿ ಬರ್ತೈತಿ. ಅದೇ ರೀತಿಯಾಗಿ ಮಹರ್ಷಿ ಅಂತ ಅಂದಿದೆ, ಇದನ್ನು ಬಿಡಿಸಿ ಬರೆದಾಗ ಹಾ ಪ್ರೊನೌನ್ಸಿಯೇಷನ್ ಕೊನೆಯಲ್ಲಿ ಬಂತು. ಹೌದಾ, ಇಲ್ಲಿ ಋಷಿಗೆ ರು ಬಂತು. ಆ ಕಾರಗಳ ಮುಂದೆ ರುಕಾರವು ಬಂದಾಗ ಇಲ್ಲಿ ಹರ್ಕಾರವು ಆದೇಶವಾಗಿ ಬರ್ತೈತೆ. ಹೌದಾ, ಇದನ್ನೇ ನಾವು ಗುಣಸಂಧಿ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಇನ್ನು ನೆಕ್ಸ್ಟ್ ವೃದ್ಧಿ ಸಂಧಿ ಅಂದರೆ ಆ ಕಾರಗಳ ಮುಂದೆ ಐ ಕಾರಗಳು ಪರವಾದರೆ ಹೈ ಕಾರವು, ಔ ಕಾರಗಳು ಪರವಾದರೆ ಔಕಾರವು ಆದೇಶವಾಗಿ ಬರೋದನ್ನು ನಾವು ವೃದ್ಧಿ ಸಂಧಿ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಉದಾಹರಣೆಯನ್ನು ನೋಡೋದಾದರೆ, ಏಕ ಪ್ಲಸ್ ಏಕೈಕ ಅನ್ನುವಂಥದ್ದನ್ನು ಬಿಡಿಸಿ ಬರೆದಾಗ ಏಕ ಪ್ಲಸ್ ಏಕ ಅನ್ನುವಂಥದ್ದು ಆಗ್ತತಿ. ಏಕ ಅನ್ನುವಂಥದ್ರಲ್ಲಿ ಇದು ಪೂರ್ವ ಪದದ ಕೊನೆಯ ಒಂದು ಪ್ರೊನೌನ್ಸಿಯೇಷನ್ ಆ ಬಂತು. ಹೌದಾ, ಇನ್ನು ಏಕ ಅನ್ನುವಂಥದ್ದು ಮೊದಲೇ ಅಂದರೆ ಉತ್ತರ ಪದದ ಮೊದಲ ಅಕ್ಷರ ಎ ಬಂದಿದೆ. ಆ ಕಾರದ ಮುಂದೆ ಏಕಾರವು ಬಂದಾಗ ಅಲ್ಲಿ ಒಂದು ಯಾವ ಒಂದು ಕಾರ ಪ್ರಕಾರವಾಗುತ್ತದೆ ಅಂತಂದಿದ್ರೆ ಹೈಕಾರವು ಪ್ರೊನೌನ್ಸಿಯೇಷನ್ ಬರುತ್ತೆ. ಈ ರೀತಿಯಾಗಿ ಇನ್ನು ಜಲ ಪ್ಲಸ್ ಜಲೌಗ ಅನ್ನುವಂಥದ್ದು ಐತಿ. ಜಲ ಹಾ ಬಂತು ಪ್ರೊನೌನ್ಸಿಯೇಷನ್, ಇಲ್ಲಿ ಹೌಗ ಅಂತಂದೇಳಿ ಬಂತು. ಹೌದಾ, ಆ ಮತ್ತು ಆ ಕಾರಗಳ ಮುಂದೆ ಔಕಾರಗಳು ಏನಾದರೂ ಬಂದರೆ ಅಲ್ಲಿ ಏನು ಬರುತ್ತೆ ಅಂದರೆ ಹೌಕಾರವೇ ಆದೇಶವಾಗಿ ಬರ್ತೈತಿ. ಇದನ್ನು ನಾವು ವೃದ್ಧಿ ಸಂಧಿ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಇನ್ನು ನೆಕ್ಸ್ಟ್ ಕೊನೆಯದಾಗಿ ಎಣ್ ಸಂಧಿ ಅಂತಂದಿದ್ರೆ ಈ ಉ ರು ಕಾರಗಳಿಗೆ ಸವರ್ಣವಲ್ಲದ ಸ್ವರಗಳು ಪರವಾದರೆ, ಅಂದರೆ ಈ ಕಾರಗಳಿಗೆ ಯಾಕಾರವು, ಉ ಕಾರಗಳಿಗೆ ವಕಾರವು ಮತ್ತು ರು ಕಾರಕ್ಕೆ ಹರ್ಕಾರವು ಆದೇಶವಾಗಿ ಬರುವುದನ್ನು ನಾವು ಎಣ್ ಸಂಧಿ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಉದಾಹರಣೆ ನೋಡೋದಾದರೆ, ಇತ್ಯಾದಿ ಎನ್ನುವಂಥ ಒಂದು ಪದವನ್ನು ತಗೊಂಡು ಬಿಡಿಸಿ ಬರೆದಾಗ ಇತಿ ಪ್ಲಸ್ ಹಾದಿ ಅಂತ ಆಗ್ತದೆ. ಹೌದಾ, ಇಲ್ಲಿ ಇತಿ ಅನ್ನುವಂತಹ ಒಂದು ಪೂರ್ವ ಪದದ ಕೊನೆಯ ಅಕ್ಷರ ಈ ಬಂತು, ಉತ್ತರ ಪದದ ಮೊದಲ ಅಕ್ಷರ ಆ ಬಂತು. ಈ ಕಾರದ ಮುಂದೆ ಹ ಬಂದರೆ ಏನಾಗುತ್ತೆ, ಇಲ್ಲಿ ಯ ಕಾರ ಆಗಮವಾಗಿ ಬರುತ್ತೆ. ಇದನ್ನೇ ನಾವು ಹೆಣ್ ಸಂಧಿ ಅಂತಂದೇಳಿ ಕರಿತೀವಿ. ಅದೇ ರೀತಿಯಾಗಿ ಮಧು ಪ್ಲಸ್ ಮಧ್ವರಿ ಅನ್ನುವಂಥದ್ದು, ಮಧು ಕೊನೆಯ ಪ್ರೊನೌನ್ಸಿಯೇಷನ್ ಹೂ ಬಂತು. ನೆಕ್ಸ್ಟ್ ಉತ್ತರ ಪದದ ಮೊದಲ ಅಕ್ಷರ ಹಾ ಬಂತು. ಹೂ ಕಾರಗಳ ಮುಂದೆ ಹಾ ಕಾರವು ಪರವಾದರೆ ವ ಕಾರವು ಆದೇಶವಾಗಿ ಬಂತು. ಇದೇ ರೀತಿಯಾಗಿ ಇನ್ನು ಅನೇಕ ರೀತಿಯಾದಂಥ ಉದಾಹರಣೆಗಳನ್ನು ನೋಡ್ಬೋದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ, ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.